ಅನು ಹೆಂಗದಿ? ನಾ ಆರಾಮದೇನ್ರಿ, ನೀವು ಆರಾಮದಿರಲ್ಲ? ಅಲ್ಲ, ನೀವೆಲ್ಲೇ ಭಾಳ ಬೇಜಾರು ಮಾಡ್ಕೊಂಡಿರ್ತೀರಿ, ಮನೆಗೆ ಬರ್ತಿರೋ ಇಲ್ಲೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಒಟ್ನಾಗ ಬಂದ್ರಲ್ಲ ಮನೆಗೆ. ಅಡ್ಡಿ ಇಲ್ಲ, ನಡೀತೈತಲ್ಲ? ಏನ್ ಮಾಡೋದು, ಸಿಟ್ಟು ಬಂದಿತ್ತು. ಆದ್ರೆ ಅದನ್ನ ಬೆಳೆಸ್ಕೊಂಡು ಹೋಗೋದು ಬೇಡ ಅಂತ ಬಂದೆ ಮನೆಗೆ. ಮತ್ತೆ ಮಾಡೋದು, ನಿನ್ನ ಮಗಳನ್ನ ನೋಡ್ದಂಗೆ ಇರಕತ್ತೆ ನನಗೆ. ಅದಕ್ಕೆ ಬಂದೆ. ಅಲ್ಲ, ನ್ಯಾಯವಾಗಿ ತಪ್ಪು ಮಾಡಿಲ್ಲ ಅಂದ್ರೆ ಸಿಟ್ಟು ಇನ್ನೂ ಜಾಸ್ತಿ ಬರ್ಬೇಕಿತ್ತಲ್ರಿ? ಹೌದಾ, ಸಿಟ್ಟು ಮಾಡ್ಕೋಬೇಕಿತ್ತು. ನಾನು ಬೇಡ ಅಂತೇಳಿ ಭಾಳ ಕಂಟ್ರೋಲ್ ಮಾಡ್ಕೊಂಡಿನಿ. ಸುಮ್ಮನೆ ಬೇಡ, ಈಗ ನಾ ಸಿಟ್ಟು ಮಾಡ್ಕೊಂಡು ಜಗಳ ಮಾಡೋದು, ಅದರಿಂದ ನಿಂಗೆ ಬೇಜಾರಾಗೋದು ಬೇಡ ಅಂತ ಭಾಳ ಕಂಟ್ರೋಲ್ ಮಾಡ್ಕೊಂಡಿನಿ ನಾನು. ಎಷ್ಟು ದೊಡ್ಡ ಮನ್ಸ್ರಿ ನಿಮ್ದು, ಅಲ್ಲ? ಮತ್ತೆ ಏನು ಮಾಡ್ಬೇಕು ಹೇಳು? ಮತ್ತೆ ಈಗ ನಾನು ಜಗಳ ಮಾಡೋದು, ನಿಮ್ಮ ಅಣ್ಣನ ನಿಮ್ಮ ತಮ್ಮನ ಕೂಟ, ನಿಮ್ಮ ಅಪ್ಪನ ಕೂಟ, ಇಲ್ಲಿ ಬರ್ಲಂಗಿರೋದು ಎಲ್ಲ ಒಂಥರ ನಿನಗೆ ಏನಪ್ಪ ಇದು ಅನ್ನಂಗಾಗಿ ಬೇಜಾರಾಗಬಾರ್ದಲ್ಲ. ಮೊದಲ ಬಾಣ್ತಿ ಬೇರೆ ಹೇಳ್ರಿ ಮೇಲೆ. ಯಾಕ, ಏನಾತ? ನನಗೆಲ್ಲ ಗೊತ್ತೈತಿ. ನೀವಾಗೆ ಒಪ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂದ್ರೆ ನಿಜವಾಗ್ಲೂ ಇದು ವಿಕೋಪಕ್ಕೆ ಹೋಗತಿ ನೋಡ್ರಿ. ನನ್ನ ಬಾಯಾಗ ಬರ್ಸಕ್ಕಿಂತ ಮುಂಚೆ ನೀವ ಒಪ್ಕೋರಿ, ನನಗೆಲ್ಲ ಗೊತ್ತಾಗೈತಿ. ಅಯ್ಯೋ ದೇವ್ರಿ, ಇಲ್ಲ ನಾನು ಅದು ಏನು ಮಾಡಿಲ್ಲಲೇ ನಾನು. ಎದ್ರ ಸಂಬಂಧ ಏನಾಗೈತೆ ಅಂತ ಬಾಯ್ ಬಿಡು. ನಿಮಗೆ ಕೇಳ್ಬೇಕನ್ನೋ ಮಟ್ಟ ನೀವು ಬಂದಿದ್ದಿಲ್ಲ, ಅದಕ್ಕೆ ಇವತ್ತು ಬರಕ್ಕೆ ಹೇಳಿದ್ ಮುದ್ದಾಮ. ಅಯ್ಯೋ ನಮ್ಮವ್ವ ಹೇಳಿಬಿಟ್ಲನ. ತಪ್ಪಾತ್ಲೆ ಅನು, ತಪ್ಪಾಗೈತಿ. ನಾ ಇನ್ಯಾವತ್ತೂ ಇಂಥ ಸಗಣಿ ತಿನ್ನ ಕೆಲಸ ಮಾಡಂಗಿಲ್ಲ ಅನು. ತಪ್ಪಾಗೈತಿ, ದೊಡ್ಡ ತಪ್ಪಾಗೈತಿ ನನ್ನಿಂದ ಅನು, ತಪ್ಪಾಗೈತಿ. ಪ್ಲೀಸ್ ನಿಮ್ಮ ಅಣ್ಣಗೆ, ಇದು ನಿಮ್ಮ ತಮ್ಮಗೆ, ನಿಮ್ಮ ಅಪ್ಪಾಜಿ ಮುಂದೆ ಬಾಯ್ ಬಿಡ್ಬೇಡ ಅನು, ಪ್ಲೀಸ್ ಅನು. ನಮ್ಮವ್ವ ಏನು ನಿನಗಷ್ಟ ಹೇಳಾಳ ಏನ, ಹೊರಗೆ ಅವ್ರ ಮುಂದೆ ಹೇಳ್ಬಿಟ್ಟಾಳ. ಅಯ್ಯೋ ದೇವ್ರೆ, ಮಣ್ಣು ತಿನ್ನ ಕೆಲಸ ಆಗ್ಬಿಟ್ಟತ್ಲೆ ಅನು. ರೊಕ್ಕ ಸಿಗ್ತದಂದ್ರೆ ಏನಾದರೂ ಮಾಡ್ತೀರಲ್ಲ ನೀವು, ಅಲ್ರಿ? ಯಾವುದು ಫೀಲಿಂಗ್ಸ್ ಬೆಲೆ ಇಲ್ಲನ? ಇಲ್ಲಲೇ, ಅದು ನಾನು ಬೇಕಂತ ಮಾಡಲಿಲ್ಲ. ಅದು ನಮ್ಮವ್ವನ ಎಲ್ಲ ತೆಲ ತುಂಬಿದ್ದು ನಮ್ಮವ್ವ ಹೇಳಿದ್ಲಂತ ನಾ ಮಾಡಿಬಿಟ್ಟೆ. ಅದು ಮತ್ತೆ ನೋಡಿದ್ರಿ ನಾ ಏನು ಹೇಳಿಲ್ಲ, ಅವನ ಮಾಡ್ಯಾನ ಅನ್ನೋ ಅರ್ಥಕ್ಕೆ ಮಾತಾಡ್ತಾಳ. ನನ್ನ ತಪ್ಪಾಗೈತನು ಅನು, ಪ್ಲೀಸ್ ಅನು, ನನ್ನಿಂದ ದೂರ ಆಗ್ಬೇಡ. ಇದೇ ಕಾರಣ ಇಟ್ಕೊಂಡು ನೀನು ನನ್ನ ಮೇಲೆ ದ್ವೇಷ ಸಾಧಿಸಕತ್ರ ನಂಗೆ ಭಾಳ ಇದಕ್ಕೆ ಹೆದರಿಕೆ ಬರ್ತತ್ಲೆ. ನಾನು ಎಂಥ ಮಾಡ್ತೀನಿ ಕೆಲಸ ಮಾಡಿದ್ದೆ, ನನಗೆ ಅನಿಸ್ತೈತಿ. ನಮ್ಮ ಮಾವಾರ ನಂಬಿಕೆಗೆ ದ್ರೋಹ ಮಾಡಿಬಿಟ್ನಲ್ಲ, ನಮ್ಮ ಮಾವಾರಿಗೆ ನಾನೇ ಉಂಡು ಮನೆಗೆ 2 ಬಗದ್ ಬಿಟ್ನಲ್ಲ ಅಂತೇಳಿ. ಅದು ಏನು ಅವತ್ತು ನನ್ನ ಬುದ್ಧಿಗೆ ಮಂಕ್ ಹೌದಿತ್ತೆ ಏನೋ ಗೊತ್ತಿಲ್ಲ. ನಾನು ಅಂಥ ಕೆಲಸ ಮಾಡಿಸ್ಬಿಟ್ಟೆ. ಅದು ನನ್ನ ದೋಸ್ತಿಗೆ ಹೇಳಿದ್ದೆ, ನಾನು ಉಸಿರು ಬಾಯ್ ಬಿಡ್ಬೇಡ ನನ್ನ ಹೆಸರು ಅಂತೇಳಿ, ಬಾಯ್ ಬಿಟ್ಬಿಟ್ಟ. ಅದಕ್ಕೆ ಇವತ್ತು ನಾನು ಸಿಕ್ಕೊಳ್ಳೋ ಪರಿಸ್ಥಿತಿ ಆಯ್ತು. ಅಲ್ಲ, ನಮ್ಮವ್ವ ತಡಕಿಲ್ದ ನಿನ್ನ ಮುಂದೆ ಹೇಳೋಣ ಅಂತಂದ್ರೆ ನಂಗೆ ವಿಚಿತ್ರ ಆಗತ್ತೈತಿ. ಇನ್ನು ಏನ ರೊಕ್ಕದಾಸಿಗೆ ಬಿದ್ದು ಹಿಂಗೆ ಮಾಡಿಬಿಟ್ಟೆ ಅನು, ತಪ್ಪತ್ತನು. 10 ಲಕ್ಷ ರೂಪಾಯಿ ಮಾಲು ಪೂರ್ತಿ ವಾಪಸ್ ಕೊಡ್ತೈತೆ ಅಂತ ಒಪ್ಕೊಂಡತ್ತಲ್ಲನು ಅನು. ಅದ್ರಾಗ 1 ರೂಪಾಯಿನೂ ನಾನಲ್ಲ, ಅದ್ರಾಗ ಮಾಲ್ನಾಗ ಏನೂ ಮಿಸ್ಟೇಕ್ ಮಾಡಿಲ್ಲ ನಾನು. ಅದು ಪಾಪ ಮಾವಾರ ನಮ್ಗೆ ಇಷ್ಟೆಲ್ಲ ಮನೆ ಕಟ್ಟಿಸ್ಕೊಟ್ಟಾರ, ಆದರೂ ನಾನು ಮಾಡ್ತೀನಿ ಕೆಲಸ ಮಾಡಿಬಿಟ್ಟೆ ಅನು. ಅಂದ್ರೆ ನಮ್ಮ ಅಪ್ಪನ ಆಫೀಸ್ನಾಗ ಮಾಲ್ ಕಳ್ತನ ಮಾಡಿಸಿದ್ ನೀವೇ ಅಲ್ಲ? ಮನಸ್ಸಾರ ಹೆಂಗ್ ಬಂತ್ರಿ ನಿಮಗೆ? ಇಂಥ ಕೆಲಸ ಮಾಡಕ್ ಮನಸ್ಸು ಹೆಂಗ್ ಬಂತ್ರಿ? ಅಯ್ಯೋ ದೇವ್ರೆ, ಅಲ್ಲ ನೀವಿಂತ ಗೋಮುಖ ವ್ಯಾಘ್ರ ಅಂತ ನನಗೆ ಅರ್ಥ ಆಗ್ದಂಗೆ ಹೋತಲ್ಲ. ಅಂದ್ರೆ ತಾಯಿ ಮಗಗೆ ಇನ್ನೂ ರೊಕ್ಕದಾಸೆ ಬಿಟ್ಟಿಲ್ಲ ನಿಮಗೆ? ನಿಜವಾಗ್ಲೂ ಬಹಳ ಮನ್ಸಿಗೆ ನೋವು ಆಗ್ತೈತಿ. ಎಷ್ಟು ನಂಬಿಕೆ ಇಟ್ಟಿದ್ನಲ್ರಿ ನಿಮ್ಮ ಮೇಲೆ ಅನು. ಅಲ್ಲ ಮತ್ತಂಗಾರೆ ನೀ ಕೇಳಿದ್ದೇನ? ಬಾಯಿ ಬಿಡ್ಲಾರ್ದಂಗೆ ನಿಮ್ಗೆ ಆಟ ಆಡ್ಸಂತ ತಡಿ ಸ್ವಲ್ಪ ಬಯ್ಯನ ಅಂತೇಳಿ ಕಾಡ್ಸಿ ಕೇಳಿದ್ದು ಒಳ್ಳೆ ಕೆಲಸನೇ ಆತ. OLXನ್ಯಾಗ ಅಷ್ಟು ಮನಿ ಸಾಮಾನ ಮಾರಿರಲ್ಲ, ಅದ್ರ ಬಗ್ಗೆ ರೀ ನಾನು ಕೇಳಿದ್ದು. ನನಗೊಂದು ಮಾತು ಹೇಳಾರ್ದಂಗೆ ಎಲ್ಲ ಮಾರಿ ಏನು ಮಂಡಕ್ಕಿ ತಿಂದಿರಲ್ಲ ಪೂರ್ತಿ. ಅಪ್ಪಾಜಿ ಕೊಡ್ಸಿದ್ ಹೊಸಾದ ಫ್ರಿಜ್ಜು ಮಾರಿರಿ, OLXನ್ಯಾಗ AC ಗಳು ಅಲ್ಲಿ ಇದ್ದಿದ್ದು ಫಿಟ್ಟಿಂಗ್ ಅವೆಲ್ಲ ಮಾರಿರಿ. ಅದ್ರ ಬಗ್ಗೆ ನಾನು ಕೇಳಿದ್ದು ನಿಮ್ಮನ್ನ. ನೀವು ಬಾಯಿ ಬಿಟ್ಟಿದ್ದು ಈ ವಿಚಾರ. ಅದನ್ನ ಮೊನ್ನೆ ಅತ್ತಿಯರು ಬಂದಾಗ ನನ್ನ ಮುಂದೆ ಹೇಳಿದ್ರಿ ಹಿಂಗೆಲ್ಲ ಮಾರಿದೀವ ಅಂತೇಳಿ. ಅದಕ್ಕೆ ಇದನ್ನ ಯಾಕೆ ಮಾಡಕ್ಕೆ ಹೋದ್ರಿ ಇವರು? ಫಸ್ಟ್ ನಮ್ಮ ಅಪ್ಪ ಕೊಡ್ಸಿದ್ ಫ್ರಿಜ್ ಅದನ್ನ ಮಾರ್ಯಾರಲ್ಲ ಇವರು ಅಂತೇಳಿ ಬೇಜಾರಾಗಿ ನಾನು ಆ ಮಾತು ಅಂದಿದ್ದು. ಅದಕ್ಕೆ ನೀವು ಸಾಥ್ ಕೊಟ್ಟಿರಲ್ಲ ಅಂತೇಳಿ ನೀವು ನೋಡಿದ್ರೆ ಕಳ್ತನ ಮಾಡಿದ್ದನ್ನು ಒಪ್ಕೊಂಡ್ಬಿಟ್ರೆ. ವಾ ದೇವ್ರೆ, ಹಂಗಾರೆ ಇನ್ನೂ ಏನೇನ್ ಮಾಡಿರಿ ನೀವು? ಅನು ತಮಾಷೆ ಮಾಡಿದ್ದನು. ನೀ ಕಾಡ್ಸಿದಲ್ಲ, ಅದಕ್ಕೆ ನಾನು ಕಾಡ್ಸಿದೆ ಅನು. ತಮಾಷೆ ಮಾಡಿದ್ದ, ಅಷ್ಟಕ್ಕೆ ಗಾಬರಿ ಆಗ್ಬಿಟ್ಟೆನೆ. ಮುಟ್ಬೇಡ್ರಿ ನನ್ನ, ಮಾತಾಡಿಸ್ಬೇಡ್ರಿ ನನ್ನ ಅಂತೇಳಿ ಬಂದ ನೀವು. ಇವತ್ತು ಇದನ್ನ ಮಾಡಿದ್ರೆ ನಾಳೆ ಇನ್ನೇನಾದ್ರೂ ಮಾಡ್ತೀರಿ ನೀವು. ರೊಕ್ಕ ಸಿಕ್ತಂದ್ರೆ ನೀವು ನಮ್ಮ ಅಪ್ಪಂದು, ನಮ್ಮ ತಮ್ಮಂದು, ನಂದು ಕುತ್ತಿಗೆ ಕೈಯ ಕೊಯ್ಯಕ್ಕೂ ಹೆಸಂಗಿಲ್ಲ ನೀವು. ಅಯ್ಯೋ ದೇವ್ರೆ, ಕಳ್ತನ ಮಾಡಿಸುವಷ್ಟು ಮುಂದುವರೆದು ಬಿಟ್ರೆ ನೀವು. ಅಲ್ರಿ ಅದು ನಮ್ಮ ಅಪ್ಪನ ಆಫೀಸ್ ರೀ. ನಮ್ಮಪ್ಪ ನಿಮಗೆ ಏನಾಗ್ಬೇಕು? ಅಯ್ಯೋ ದೇವ್ರೆ, ನೀವು ಈ ರೀತಿ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ನಲ್ರಿ ನಾನು. ನಿಮ್ಮ ಹತ್ರ ಆಗಲ್ ಫೋನ್ನೇ ಮಾತಾಡಿಟ್ಟ ಮೇಲೆ ನಮ್ಮ ಅಪ್ಪ ಆಫೀಸಿಂದ ಬಂದ ಮೇಲೆ ಜಗಳ ಮಾಡ್ಬೇಕು, ನಮ್ಮ ಅಪ್ಪಗೆ ಯಾಕಪ್ಪ ನನ್ನ ಗಂಡಗೆ ಹಂಗಂದಿ ಅಂತ ಕೇಳಬೇಕು ಅಂತಿದ್ದೆ ಅಲ್ಲ ರೀ. ಅಷ್ಟಾಗ ಇದೆಲ್ಲ ಸುದ್ದಿ ಹೊರಬಿದ್ಬಿಡ್ತಲ್ಲ. ನಾನು 4 ಮಂದಿ ಮುಂದೆ ತಲೆ ಎತ್ಕೊಂಡು ಹೆಂಗ್ರಿ ಅಡ್ಡಾಡೋದು? ಇಲ್ಲಪ್ಪ ಇಲ್ಲ, ಇನ್ನು ನನಗೆ ಗುಳಗಾಲ ಬಿಡ. ಇಷ್ಟೊಂದು ಮರ್ಯಾದೆಗೆಟ್ಟ ಗಂಡನ ಜೊತೆಗೆ ನಾ ಬಾಳೆ ಮಾಡೋದಿಲ್ಲ. ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನೀವು ಈ ರೀತಿ ಕುತ್ತಿಗೆ ಕೊಯ್ತೀರಿ ಅಂತ ನಾ ಅನ್ಕೊಂಡಿದ್ದಿಲ್ಲ. ಏನ್ರಿ ಕಡಿಮೆ ಆಗಿತ್ತು ನಿಮಗೆ? ಏನು ಕಡಿಮೆ ಆಗಿತ್ತು? ನಿಮ್ಮ ಜನ್ಮದಾಗರ ಅಂತ ಮನ್ಯಾಗ ಇರ್ತಿದ್ರೋ ಇಲ್ಲ ನೀವು? ಅಷ್ಟು ದೊಡ್ಡ ಮನೆ ಕಟ್ಟಿಸ್ಕೊಟ್ಟು ಮನೆ ಬಾಕಲ್ಲ ಕಾರ್ ಇಟ್ಟು
ಮನ್ಯಾಗೆಲ್ಲ ಸಾಮಾನು ಒಟ್ಟು ಕೊಟ್ಟು ನಮ್ಮಪ್ಪ ರೂಪಾಯಿ ನಿಮ್ದು 1 ರೂಪಾಯಿ ಆಸೆ ಪಡ್ಲಾರ್ದಂಗೆ ಖರ್ಚು ಮಾಡ್ಸಕ್ ಬಿಡ್ಲಾರ್ದಂಗೆ ಎಲ್ಲ ಮಾಡಿಕೊಟ್ಟು ನಮ್ಮಪ್ಪಗೆ ಅನ್ಯಾಯ ಮಾಡ್ತೀರಾ ನೀವು. ಅದಕ್ಕ ದೇವ್ರು ಅರೆದವಲ್ಲ, ದೇವ್ರಿಗೆಲ್ಲ ಗೊತ್ತು ಯಾರಿಗೆ ಏನ್ ಮಾಡ್ಬೇಕು ಏನು ಕೊಡ್ಬೇಕು ಅಂತೇಳಿ. ನಿಮ್ಮ ಯೋಗ್ಯತೆಗೂ ಮೀರಿ ನಿಮಗೆಲ್ಲ ಕೊಟ್ನಲ್ಲ, ಉಳಿಸ್ಕೊಳ್ಳು ತಾಕತ್ತಿಲ್ಲ ನಿಮಗೆ ಅದನ್ನ. ಏನು ಅದಕ್ಕೆ ಯೋಗ್ಯತೆ ಇಲ್ದವರಿಗೆ ಹೆಚ್ಚಿಗೆ ಸಿಕ್ಕೈತೆ ಅಂತೇಳಿ ಅದನ್ನ ಈಗ ವಾಪಸ್ ಕಿತ್ಕೊಳ್ಳೋ ರೀತಿ ಆಗೈತಿ. ನಾನು ಏನೋ ಮಾತಾಡಕ್ ಹೋದೆ, ಅದು ಇನ್ಯಾವುದೋ ಹೊರಬಿತ್ತಲ್ಲಪ್ಪ ವಿಚಾರ ಅಂತ ಭಾಳ ಮನ್ಸಿಗೆ ನೋವು ಆಗ್ತೈತೆ ನನಗೆ. ನಿಮ್ಮ ಸಲುವಾಗಿ ನಿಮಗೆ ಸಪೋರ್ಟ್ ಮಾಡ್ಕೊಂಡು ಆಗಲೇ ನಮ್ಮ ಅಪ್ಪನ ಜೊತೆ ಜಗಳ ಮಾಡಿದ್ದೆ ನಾನು. ಪಾಪ ಬೇಜಾರ್ನಾಗ ಹೋಯ್ತು ಅಪ್ಪಾಜಿ ಆಫೀಸಿಗೆ. ನಮ್ಮ ತಮ್ಮಗೂ ಬೇಜಾರು ಮಾಡಿದ್ದೆ ನಾನು. ಮನ್ಯಾಗ ನಮ್ಮ ಅವ್ವಗೂ ಬಾಯಿಗೆ ಬಂದಂಗೆ ಮಾತಾಡಿದೆ ನಿಮಗೆ ಸಪೋರ್ಟ್ ಮಾಡ್ಕೊಂಡು. ಆದ್ರೆ ನೀವಿಂತ ನಂಬಿಕೆ ದ್ರೋಹಿ ಅದೀರಿ ಅಂತೇಳಿ ನಂಗೆ ಅರ್ಥ ಆಗ್ಲಾರ್ದಂಗೆ ಆತಲ್ಲ. ಯೋ ದೇವ್ರೆ, ಇನ್ನೂ ಏನಾದರೂ ಮಾಡ್ಬೋದು ಬಿಡು ನೀವು. ಏನೇನು ಮಾಡ್ಬೋದು ಹೇಳ್ರಿ ನೀವು. ಇಲ್ಲ, ನಿಮ್ಮಂಥರ ಜೊತೆಗೆ ನಾನು ಇರಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡ್ರಿ. ನಡ್ರಿ ಮನೆಯಿಂದ ಮೊದಲು ಹೊರಗೆ ನಡ್ರಿ. ಮೊದಲು ನಮ್ಮ ಅಪ್ಪನ ಆಫೀಸ್ನಾಗ ಅದು ಏನೇನು ತೊಗೊಂಡಿರಲ್ಲ ಅದು ಎಲ್ಲದು ನಮ್ಮ ಅಪ್ಪನ ಹತ್ರ ಬಂದು ಮುಟ್ಟಬೇಕು ಅಷ್ಟೇ. ಏನ ನಿನ್ನ ಮೇಲೆ ನೀವು ಆ ಮನೆಯಾಗ ಇರ್ಕೂಡ್ದು. ಆ ಮನೆಗೆ ನಿಮಗೆ ಯಾವುದು ಸಂಬಂಧ ಇಲ್ಲ. ಏನ ಇವತ್ತ ನೀನು ನಿಮ್ಮವ್ವ 2 ಗಂಟೆ ಮುಟ್ಟಿ ಕಟ್ಬೇಕು. 2 ಗಂಟೆ ಮುಟ್ಟಿ ಕಟ್ಟಬೇಕು. ಅಯ್ಯೋ ಅನು ಪ್ಲೀಸ್ ಅನು. ಅಯ್ಯೋ ದೇವ್ರೆ ಅನು, ಯಾಕನು ಒಂದು ಸಣ್ಣ ವಿಚಾರನು ಒಯ್ದು ಇಷ್ಟು ದೊಡ್ಡದು ಮಾಡ್ತಾ ಇದಿ. ಇಲ್ಲ ಅನು, ಸಾರಿ ಅನು, ಪ್ಲೀಸ್ ಅನು ಇದನ್ನ ದೊಡ್ಡದು ಮಾಡಬೇಡ. ನನ್ನ ಮಾತು ಕೇಳನು. ಆಯ್ತು, ನಿಂಗೆ ಬೇಜಾರಾಗೈತಲ್ಲ, ನಾನು ತಪ್ಪಾತು. ನಾನು ಬೇಕಾದ್ರೆ ನಿಮ್ಮ ಅಪ್ಪಾಜಿ ಹತ್ರ ಸಾರಿ ಕೇಳ್ತೀನಿ ನಾನು. ಆದ್ರೆ ನನ್ನ ಜೀವನದಿಂದ ಹೊರಗೆ ಹೋಗು ಹಂಗೆ ಹಿಂಗೆ ಅಂತೆಲ್ಲ ಇಷ್ಟು ದೊಡ್ಡದು ಮಾತಾಡ್ಬೇಡ ಅನು. ನಂಗೆ ಭಾಳ ಬೇಜಾರಾಕೈತನು. ನೀನಿಲ್ದ ಇರಕ್ಕೆ ಆಗಂಗಿಲ್ಲ ಅನು. ನಾನಿಲ್ದೆ ಇದೆಲ್ಲ ಎಲ್ಲಿಂದ ಬಂತ ನಿಮಗೆ? ನನ್ನಿಂದ ಬಂತ ಏನ ನಮ್ಮ ಅಪ್ಪನಿಂದ ಬಂತ ನಿಮಗೆ? ನಮ್ಮ ಅಪ್ಪನ ಮನೆಗೆ ನೀವು ಹಳೆಯಾಗಿ ಬಂದಿದ್ದಕ್ಕೆ ನಮ್ಮ ಅಪ್ಪ ನಿಮಗೆ ಕೊಟ್ಟಿರೋ ಭಿಕ್ಷೆ ಅದೆಲ್ಲ. ಏನ ಬೇಡ ಅಂದ್ರೆ ನೀವು ಯಾವುದು ಬೇಡ ಅಂದಿಲ್ಲ, ಎಲ್ಲ ಇಸ್ಕೊಂಡ್ರಿ. ಏನ ನಿಮ್ಮವ್ವ ಸಣ್ಣಗೆ ಮಾತಾಡ್ಕೊಂತಾನೆ ಏನೇನು ಬೇಕು ಎಲ್ಲ ಕೇಳಿಸ್ಕೊಂಡ್ಲು. ನಾನು ಅದಕ್ಕೂ ಎಷ್ಟು ಜಗಳ ಮಾಡಿದ್ರು ನನ್ನ ಮಾತು ಕೇಳಾರ್ದಂಗಾತು. ನನ್ನ ಮಾತೇ ನಡಿಲಿಲ್ಲ. ಹೋಗ್ಲಿ, ಅಪ್ಪನ ಪ್ರೀತಿ ಬೇಡ ಅನ್ನೋದು ಬೇಡ ಅಂತ ನಾನು ಅದಕ್ಕೂ ಬಾಯಿ ಮುಚ್ಕೊಂಡು ಸುಮ್ಮನಾದೆ. ಈಗ ಈ ರೀತಿ ಕುತ್ತಿಗೆ ಕೊಯ್ಯಾಕತ್ತೀರನ? ಅನು, ಏನವಾದ ಗಲಾಟಿ? ಏನದ? ಅವ ಎಂತ ನಂಬಿಕೆ ದ್ರೋಹಿ ಅದನ್ನ ನೋಡವ ನೀನು ಹಳೆಯ. ನನ್ನ ಜೀವನದಾಗ ನಾನು ತಗೊಂಡಿದ್ದ ತಪ್ಪು ನಿರ್ಧಾರ ಅಂದ್ರೆ ಇವರೇ ಅವ. ನನ್ನ ಜೀವನದಾಗ ನಾನು ತಗೊಂಡಿದ್ದ ದೊಡ್ಡ ತಪ್ಪು ನಿರ್ಧಾರ ಇವರೇ. ಅವತ್ತೆಷ್ಟು ಬಾಯಿ ಬಿಟ್ಟು ಹೇಳಿದಿ ಬೇಡ ಅವ್ರವ್ವ ಆಸಿಬ್ರಿಕಿದ್ದಂಗ ಅದಾಳ. ಅವ್ರವ್ವನ ಗುಣ ಸರಿ ಅನಿಸ್ವಲ್ತು ನನಗೆ. ಬೇಡ ಅಂತ ಅಷ್ಟು ಬೇಡ್ಕೊಂಡ್ರಿ. ಮಗ ಚಲೋ ಅದನ್ನಲ್ಲ ಅನ್ನೋ ಅಂದೇ ಒಂದು ಮಾತಿಗೆ ನಾನು ಅವರೇ ಬೇಕವ ಅಂತೇಳಿ ಮಾಡ್ಕೊಂಡೆ. ಮಗನೂ ಅವ್ರವ್ವನ್ಕಿಂತ ಬಲ ಅದನಂತ ನನಗೆ ಗೊತ್ತಾಗ್ಲಿಲ್ಲ. ಯವ್ವ, ಎಂತ ಮೋಸ ಹೋಗ್ಬಿಟ್ನಿವೆ ನಾನು. ಎಂತ ಮೋಸ ಹೋಗ್ಬಿಟ್ಟೆ. ಇಂಥವ್ರನ್ನ ಮದುವೆ ಮಾಡ್ಕೊಂಡು ನನ್ನ ಜೀವನ ನಾನೇ ಹಾಳು ಮಾಡ್ಕೊಂಡಲ್ವೇ ಯವ್ವ. ನಮ್ಮ ಅಪ್ಪನ ಆಫೀಸ್ನಾಗ ಇವರು ಈ ನಮ್ನಿ ಕಳ್ತನ ಮಾಡಿಸ್ತಾರಂತ ನನಗೆ ಗೊತ್ತಾಗ್ಲಿಲ್ಲ. ಹೆಂಗಾರ ಮನ್ಸು ಬಂತವ ಇವರಿಗೆ. ಅಲ್ಲ, ಇವತ್ತು ಕಳ್ತನ ಮಾಡ್ಸಾರ, ನಾಳೆ ಇನ್ಯಾರೋ ಏನೋ ರೊಕ್ಕ ಕೊಡ್ತಾರ, ಏನೋ ಆಕೈತಿ, ₹1 ಸಿಗ್ತೈತಿ ಅಂದ್ರೆ ನಮ್ಮ ಅಪ್ಪನ ಕುತ್ತಿಗೆ ಆದ್ರೂ ಕೊಯ್ತಾರವ ಇವರು. ಕೊಯ್ತಾರ ಏನು? ಹೌದನಪ್ಪ, ಕರೇನ ನೀನು ಹಂಗಾರ ಮಾಡಿದ್ದಿದನೆಲ್ಲ? ಅಯ್ಯೋ ದೇವ್ರೆ, ನಿನಗೇನು ಬಂತಯ್ಯಪ್ಪ? ಯವ್ವ ದೇವ್ರೆ, ನನ್ನ ಗಂಡ ಇವ್ರು ಬಂದು ಅಂದಾಗ ಈ ಮಾತು ಸುಳ್ಳಾಗಿರ್ಲಪ್ಪ ಅಂತೇಳಿ ಎಷ್ಟು ನನ್ನ ಮನ್ಸಿಗೆ ಅನ್ಕೊಂಡೆ. ಕಡಿಗೆ ಅದು ನಿಜ ಆಗೈತಲ್ಲ. ಎಂಥ ಜನನಪ್ಪ, ಎಂಥ ಜನ. ಅವ ನೀನು ಮಾತಾಡಬೇಡ ಇದ್ರಾಗ, ನೀನು ಮಾತಾಡಬೇಡ. ಯಾಕಂದ್ರೆ ಇಂಥವ್ರಿಗೆ ಮಾತಾಡಿ ಯಾಕೆ ನೀನು ಮರ್ಯಾದೆ ನೀ ಕಡಿಮೆ ಮಾಡ್ಕೊಂತಿ. ನೀವು ಒಂದು 5 ನಿಮಿಷ ಹೊರಗೆ ಹೋಗವ. ನಾನೊಂದು ಚೂರು ಮುಕ್ತವಾಗಿ ಅವ್ರ ಜೊತೆಗೆ ಮಾತಾಡಬೇಕು. ನನಗೆ ನೀವಿದ್ರೆ ಮಾತಾಡೋಕ್ಕಾಗಲ್ಲವ. ಒಂಥರ ನನಗೆ ನಾನು ಚಪ್ಪಲ್ ತೊಗೊಂಡು ಹೊಡ್ಕೊಂಡಂಗೆ ಆಗತೈತೆ. ನನಗೆ ಭಾಳ ಅಸಹ್ಯ ಅನಿಸ್ತೈತೆ. ನಿಮ್ಮಿದ್ರಿಗೆ ನನಗೆ ಮಾತಾಡೋಕ್ಕಾಗಲ್ಲ. ಒಂದೀಟು ಹೊರಗೆ ಹೋಗ್ರಿ. ಆಯ್ತವ, ನಾ ಹೊರಗೆ ಹೋಗ್ತೇನೆ. ಇಲ್ಲೋಡು ಹುಡುಗಿ, ನೀ ಏನು ಚಿಂತೆ ಮಾಡಬೇಡ. ಆಗೋದು ಏನಕ್ಕೇತಾಗಲಿ, ನಾನು ನಿಮ್ಮಪ್ಪ ನಿಮ್ಮ ತಮ್ಮ ನಿನ್ನ ಜೊತೆಗದೇವಿ. ಅದನ್ನು ಮರಿಬೇಡ. ನೀ ಏನು ನಿರ್ಧಾರ ತಗೊಂತಿ ತಗೋ. ನಿಮಗಷ್ಟು ರೊಕ್ಕನೇ ಮುಖ್ಯ ಆಗೈತಲ್ಲ? ಇಲ್ಲ ನನ್ನ ತಪ್ಪಾಗೈತೆ, ಅದೇ ಒಪ್ಕೊಳತಿ ನಾನು. ನಾಳೆ ಯಾರ್ದಾರ ಜೀವ ತೆಗೆದು ತಪ್ಪಾಗೈತೆ ಅಂತ ಒಪ್ಕೊಂಡ್ಬಿಡ್ರಿ, ಎಲ್ಲ ಸರಿ ಹೋಗ್ಬಿಡ್ತೈತಿ. ಅನು ಪ್ಲೀಸ್ ಅನು ಸಾರಿ ಪ್ಲೀಸ್ ಅನು. ಇಲ್ಲ, ಇನ್ನು ನನ್ನ ಜೀವನದಾಗ ನಿಮಗೆ ಜಗ ಇಲ್ಲ. ನಾನು ಎಂಥ ಸ್ವಾಭಿಮಾನಿ ಅಂತ ನಿಮಗೆ ಗೊತ್ತಿದ್ದು ಈ ಕೆಲಸ ಮಾಡಿದ್ರಲ್ಲ ನೀವು. ಹಿಂದಕ್ಕೆ ನೀವು ಬೇಡ ಅಂತೇಳಿ ನಾನು ತೊರೆದು ಬಿಟ್ಟಿದ್ದೆ ನಿಮ್ಮನ್ನು. ನೀವು ಬೇಡ ಅಂತ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದೆ ನಾನು. ಆದರೂ ಬೇಡ, ಏನೋ ಒಂದು ಆಸೆ ಪಟ್ಟಾರೆ, ಏನೋ ಆಗೈತಿ, ತಪ್ಪಾಗೈತಿ, ಇದನ್ನೇ ಮುಂದುವರಿಸ್ಕೊಂಡು ಹೋಗೋದು ಬೇಡ ಅಂತ ನಾನು ಎಷ್ಟು ಅಂದ್ಕೊಂಡು ವಾಪಸ್ ಮತ್ತೆ ನಾನು ನಿಮ್ಮನ್ನು ಸೇರಿದೆ. ಈಗ ಮತ್ತೆ ನೀವು ಇಂಥ ಕೆಲಸ ಮಾಡಿರಿ ಅಂದಮೇಲೆ ಸಾಧ್ಯನೇ ಇಲ್ಲ. 10 ಲಕ್ಷ ರೂಪಾಯಿ ಅದು ಕೇಳಿ ಕೈಗಡ ರೊಕ್ಕ ಇಸ್ಕೊಂಡಿದ್ರು ನನಗೆ ಇಷ್ಟೊಂದು ಮನ್ಸಿಗೆ ನೋವು ಹಾಕಿದ್ದಿಲ್ಲ. ಕಳ್ತನ ಮಾಡ್ಸಿರಲ್ಲ ನೀವು. ಪಾಪ ಬಡಪಾಯಿ ಮನೆ ಬಿಟ್ಟು ಹೋಗೈತದ. ಗಿರ್ಜಕ್ಕರ್ ಗಂಡ ಮನೆ ಬಿಟ್ಟು ಹೋಗೈತೆ ಹೆದರಿ. ಎಲ್ಲಿ ನನ್ನ ಮೇಲೆ ಬರ್ತತೋ, ನನ್ನ ಮೇಲೆ ಜೈಲಿಗೆ ಹಾಕಿಸ್ತಾರೋ ಅಂತೇಳಿ. ಏನು ಇವತ್ತಿನವರೆಗೂ ಒಂದು ಫೋನ್ ಇಲ್ಲಂತೆ, ಒಂದು ಮೆಸೇಜ್ ಎಲ್ಲದಾರ ಅಂತ ಸುದ್ದಿ ಇಲ್ಲಂತೆ. ಅಲ್ಲಿ ಅವ್ರ ಮಂತ್ಯಾನೂ ಹಾಳು. ಅವ್ರ ಮನೆಗೂ ಮಕ್ಕಳು ಮರಿ ಅದಾರ. ಹೇಂತಿ ಅನಾಥಗ್ಯಾಳ. ಈಗ ವಾಪಸ್ ಗಂಡ ಬರೋವರೆಗೂ
ಏನು ಮಾಡ್ಬೇಕು ಅವ್ರು? ಗಂಡ ಬಂದ ಚಲೋ, ಅವ್ರೇನೋ ಹೆದರಿ ಹಳ್ಳಿ ಮಂದಿ ಮಾನ ಮರ್ಯಾದೆಗೆ ಅಂಜು ಜನ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಪ್ರಾಣಕ್ಕೆ ಅವ್ರ ಫ್ಯಾಮಿಲಿಗೆ ನೀವು ದಿಕ್ಕಾಕಿರ? ನೀವು ತಂದು ಕೊಡ್ತೀರೇನ್ರಿ ಅವರಿಗೆ? ಹೋದ ಜೀವ ತಂದು ಕೊಡೋ ಶಕ್ತಿ ಐತೆ ನಿಮ್ಗೆ? ಇಲ್ಲ. ಇಲ್ಲ ಅಂದಮೇಲೆ ಇಂಥದ್ದು ಮೋಸ ಮಾಡಿರಲ್ಲ ನೀವು. ನಿಮ್ಮ ತಾಯಿ ಹೇಳ್ಕೊಟ್ರದಲ್ಲ ಇದನ್ನೆಲ್ಲ. ಆ ಈಗ ಬಾಯ್ಬಿಟ್ರಲ್ಲ. ಅಬ್ಬಾ ಅಬ್ಬಾ ಅಬ್ಬಾ, ಏನು ತಾಯಿ ಏನು ಮಗ. ಅದೇನ ಅಂತಾರಲ್ಲ, ಕಳ್ಳ ಕಳ್ಳ ತಾನ್ ಕಳ್ಳ ಪರರ್ ನಂಬ ಅಂತೇಳಿ. ಬೆಳಗ್ಗೆ ಬಂದು ನಿಮ್ಮವು ಎಷ್ಟು ಬಾಯ್ ಮಾಡೋದ್ಲ, ಎಷ್ಟು ಬಾಯ್ ಮಾಡೋದ್ಲ. ನಮ್ಮಪ್ಪಗೆ ಬಾಯಿಗೆ ಬಂದಂಗೆ ಮಾತಾಡೋದ್ಲ. ಯಾಕೆ ಹೇಳಿದ್ ಮರ್ತು ಬಿಟ್ಟಿದ್ಲನಕ್ಕೆ? ಮಗ ಮಾಡಿದ ಗನಂದಾರಿ ಕೆಲಸ ನಿಮ್ಮವು ಗೊತ್ತಿದ್ದಿಲ್ಲನ? ಯಾವ ಕಾರಣಕ್ಕೆ ನಮ್ಮ ಅಪ್ಪಗೆ ಬೈದ್ಲಕ್ಕಿ ಬಾಯಿಗೆ ಬಂದಂಗೆ? ಹೆಂಗೆ ಅಂದ್ಲರೀಕಿ? ಅನು ನಮ್ಮವ್ಗೆ ಗೊತ್ತಿದ್ದಿಲ್ಲ. ಇವತ್ತೇ ನಾನು ನಮ್ಮವ್ನ ಮುಂದೆ ಹೇಳಿದ್ದು. ಅದು ನೀನು ಕೇಳಿದ ರೀತಿ ಅದನ್ನೇ ಕೇಳತ್ತಿ ಅಂತ ನಾ ಬಾಯ್ ಬಿಟ್ಬಿಟ್ಟೆ. ತಪ್ಪಾಗಿತ್ತು ಸಾರಿ ನಾನು ಇನ್ಯಾವತ್ತೂ ಈ ರೀತಿ ಮಾಡಂಗಿಲ್ಲ. ಪ್ಲೀಸ್ ಒಂದು ಅವಕಾಶ ಕೊಡೋನು ನನಗೆ. ಒಂದಲ್ಲ ರೀ, ಒಂದಲ್ಲ. ನಾನು ನಿಮ್ಗೆ ಕೊಟ್ಟಿದ್ದ ಅವಕಾಶ ಸಾಕಷ್ಟು ಕೊಟ್ಟೇನಿ. ಈಗ ಮತ್ತೆ ಅವಕಾಶ ಕೊಡ್ಬೇಕಾ? ನಾನು ಏನಂತ ತಿಳ್ಕೊಂಡಿರಿ ನೀವು? ಆಗಿದ್ದೆಲ್ಲ ಆಗಲಿ, ಗಂಡ ಹೊಡೆದ್ರೆ ಹೊಡಿಲಿ, ಬೈದ್ರೆ ಬೈಲಿ, ಬೇರೆ ವ್ಯಕ್ತಿ ಸವಾಸ ಮಾಡಿದ್ರು ಸರಿ, ಅವ್ನ ಮಾನ ಮರ್ಯಾದೆ ಸ್ವಾಭಿಮಾನ ಇಲ್ಲಂದ್ರೂ ಸರಿ, ಬೇಕಾದಾಗ್ಲಿ ಎಲ್ಲ ಸಹಿಸ್ಕೊಂಡು ಬಿದ್ದಿರ್ತೇನೆ ಅಂತ ತಿಳ್ಕೊಂಡಿರಿ? ಸಾಧ್ಯನೇ ಇಲ್ಲ ಅಂತ ತಿಳ್ಕೊರಿ. ನೋಡ್ರಿ, ನೀವು ಆ ಮನೆಗೆ ಇರ್ತಕ್ಕದ್ದಲ್ಲ, ಹೇಳ್ತಾ ಇದ್ದೀನಿ ನಾನು. ಆ ಮನೆ ಚಾವಿ ನನಗೆ ಇವತ್ತು ಸಂಜೆ ಒಳಗೆ ಬರ್ಬೇಕು ನನ್ನ ಹತ್ರ, ಇಲ್ಲ ನಾಳೆ ಅಷ್ಟೊತ್ತಿಗೆ. ನೀವಿಬ್ರು ತಾಯಿ ಮಗ ದೂರ ಹೋಗಲೇಬೇಕು ಬೇರೆಗೆ. ಅಲ್ಲಾನು ಈಗೇನು ಆಗ್ಬಾರ್ದಾತು. ಆಯ್ತು, ತಪ್ಪಾಗೈತಿ, ಮಿಸ್ಟೇಕ್ ಆಗೈತಿ, ಅದನ್ನೇ ದೊಡ್ಡ ಮಾಡ್ತೀಯ. ಈಗ ಕೂಸಿಗೆ ಅಪ್ಪ ಬೇಡನ ಹೋಗಂತ ಹೇಳಕತ್ತೀಯಲ್ಲ. ಎಲ್ಲಿ ಹೋಗ್ಬೇಕು ನಾನು ಅವ್ವ ಎಲ್ಲಿ ಹೋಗ್ಬೇಕು? ಇದ್ದಿದ್ ಮನೆ ಬಿಟ್ಟೆ, ಬಿದ್ದಿದ್ದೆಲ್ಲ ಸಾಮಾನು ಮಾರಿನೇ ನಾನು ಇಲ್ಲಿ ಬಂದಿದ್ದು. ಈಗ ನಾವು ಹೋಗಂದ್ರೆ ಎಲ್ಲಿ ಹೋಗ್ಬೇಕು? ಇಷ್ಟಕ್ಕೂ ಸಣ್ಣ ವಿಚಾರ ದೊಡ್ಡದು ಮಾಡಾಕತ್ತಿ ನೀನು. ಸ್ವಲ್ಪ ನೀ ಅನ್ಸರ್ಸ್ಕೊಂಡ್ರೆ ಇದೆಷ್ಟೆಲ್ಲ ಆಗೋದೇ ಇಲ್ಲ. ನನಗೊಂದು ಅವಕಾಶ ಕೊಡೋನು, ಇದನ್ನು ದೊಡ್ಡದು ಮಾಡಬೇಡ ಪ್ಲೀಸ್ ಈಗ ನಿಮ್ಮ ತಾಯಿ ಇದ್ರಿಗೆಲ್ಲ ಹೇಳಿ ನನಗೆ ಭಾಳ ಬೇಜಾರು ಮಾಡಿದ್ದಿ. ನಿಮ್ಮ ತಾಯಿ ಇದ್ರಿಗೆಲ್ಲ ಹೇಳಿ ನನಗೆ ಎಷ್ಟು ಅವಮಾನ ಮಾಡಿಬಿಟ್ಟು. ನಮ್ಮ ಹೂವಿನ ಇದ್ರಿಗೆ ಹೇಳಿದ್ ನಿಮ್ಗೆ ಅವಮಾನ ಆತ? ಅಲ್ಲ, ಅರವಿಂದ್ಗೇನ ನಿಮ್ಮ ಮೇಲೆ ನಂಬಿಕೆ ಬಂದತ್ತಂತ ತಿಳ್ಕೊಂಡಿರಿ ನೀವು? ಅರವಿಂದ್ ಬೆಳಗ್ಗೆನೆ ಬಾಯ್ಬಿಟ್ಟು ಹೇಳಿದ ನನಗೆ ನಿನ್ನ ಗಂಡನ ಮೇಲೆ ನಂಬಿಕೆ ಇಲ್ಲ, ನಾನು ಇದನ್ನ ಪತ್ತೆ ಹಚ್ಚಲಾರ್ದ ಬಿಡಂಗಿಲ್ಲ, ನಿನ್ನ ಗಂಡನೇ ಮಾಡಿದ್ದು ನನಗೆ ಗ್ಯಾರಂಟಿ ಐತಿ. ಫಸ್ಟ್ ಎಲ್ಲ ನಿನ್ನ ಗಂಡನ ಹೆಸರು ಹೇಳಿದ್ದ ಆ ಹುಡುಗ. ನಿನ್ನ ಗಂಡ ಬಂದು ಅವನ ಮಕ್ಕದ ಮೇಲೆ ಮಕ ಇಟ್ಟು ಅವ್ನು ಹೆದರ್ಸಿದ್ನೋ ಏನು ಮಾಡಿದ್ನೋ ದೇವ್ರಿಗೆ ಗೊತ್ತು. ಇದ್ದಕ್ಕಿದ್ದಂಗೆ ಅವ್ನ ನಿರ್ಧಾರ ಚೇಂಜ್ ಮಾಡ್ಕೊಂಡ. ನನಗೆ ನಿನ್ನ ಗಂಡನ ಮೇಲೆ ಅನುಮಾನ. ಆ ಹುಡುಗನ ಮನೆ ಪತ್ತೆ ಹಚ್ಚಿ ಆ ಹುಡುಗನ ಕಡೆ ನಾನು ಬಾಯಿ ಬಿಡಿಸ್ತೀನಿ ಅಂತ ಹೇಳಿದ್ದ. ಗೊತ್ತಾ? ನನ್ನ ತಮ್ಮ ನಿನ್ನ ಮೇಲೆ ನಂಬಿಕೆನೇ ಇಲ್ಲ.